ಅಮ್ಮ ದುರ್ಗಾ ಮಾತೆ, ಈ ನಿನ್ನ ಮಹಿಮೆ ತುಂಬಾ ದೊಡ್ಡದಮ್ಮ, ದೊಡ್ಡದು. ಒಂದೇ ಒಂದು ಸಾರಿ ನೋಡುತ್ತಾಗಿ ಈ ನಿನ್ನ ಬಡವರ ಮಕ್ಕಳು ಗೋಳವನ್ನು ಕಂದಿರುವುದು ನೋಡು ಅಮ್ಮ. ನಿನ್ನ ಇಚ್ಛೆಯಂತೆ ಮಾಡುವ ಕರಗಿ ಭೂಮಿಗೆ ಅಪ್ಪಳಿಸಿ ಚೈತನ್ಯವು ತುಂಬಿದೆ. ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಜೀವಿಗಳಿಗೆ ನೀಡಿರುವೆ. ನಿಸುಂಬರನನ್ನು ಸಂಹಾರ ಮಾಡಿದ ಮಹಾಶಾಂಭವಿ ಆದಿದ್ದಾಗಿ ಮಹಾಶಾಂಭವಿಯಾಗಿ. ಹಾಗೆ ಕೂಡ ನಮ್ಮನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು ತಾಯಿ, ನಿನ್ನದು ಅಮ್ಮ. ತಾಯಿ, ನನ್ನ ಮೈದನವು ಕೂಡ ಈ ಹಳ್ಳಿಯ ಹುಡುಗರಲ್ಲಿ ಹಚ್ಚೆಯಾಗಿ ಉಳಿದು ಬಿಟ್ಟಿದ್ದಾನೆ. ಯಾಕಂದರೆ ಈಗ ತಾನೇ ಕಬಡ್ಡಿ ಸ್ಪರ್ಧೆಗೆ ಎಂದು ಹೋಗಿದ್ದಾನೆ. ಆ ನನ್ನ ಮೈದನಿಗೆ ಸಂಗೊಳ್ಳಿ ರಾಯಣ್ಣನಂತ ಶಕ್ತಿ ದಯಪಾಲಿಸುವ ಭಾರ ನಿನ್ನದು ತಾಯಿ, ನಿನ್ನದು. ಹಾಗೆ ಕೂಡ ಇನ್ನೊಬ್ಬ ಮೈದನ ಕೂಡ ಕಲಿಯಲಿಕ್ಕೆ ಹೋಗಿದ್ದಾನೆ. ಅವನಿಗೂ ಕೂಡ ವಿಶ್ವಾಮಿತ್ರನಂತ ಬುದ್ಧಿ ದಯಪಾಲಿಸು ತಾಯಿ, ದಯಪಾಲಿಸು. ಅದು ಅಲ್ಲದೆ ನನ್ನ ಪತಿದೇವರು ನನ್ನ ಗಂಡ ಕೂಡ ಈ ನೀರಾವರಿ ಬಂಡರಿಗಾಗಿ ಜನ ಸೇವೆಯೆಂದು ಸಾಗಿರುತ್ತಿದ್ದಾನೆ. ಆ ನನ್ನ ಗಂಡನಿಗೆ ಕೂಡ ಈ ನಿನ್ನ ಸರ್ವ ಶಕ್ತಿಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಶಾಲೆ ಎನ್ನುವ ಶಬ್ದ ಅವನಿಗೆ ಬಾರದು ತಾಯಿ, ಬಾರದು. ಎಂದಿದ್ದರು ನನ್ನ ಗಂಡ ಜಯಶಾಲಿಯಾಗಿ ಬರಬೇಕೆನ್ನುವುದೇ ಈ ನಿನ್ನ ಮಗಳ ಆಸೆಯಮ್ಮ, ಆಸೆ. ಯಾವುದೇ ಕಾರಣಕ್ಕೂ ಈ ನಿನ್ನ ಬಡ ಮಕ್ಕಳನ್ನು ಬಿಡಬೇಡ ತಾಯಿ, ಬಿಡಬೇಡ. ಏನು ಕಂದ, ನೀನು ಶಾಲೆಗೆ ಆಗ್ಲೇ ಹೊರಡಿ ಬಿಟ್ಟೇನಪ್ಪ? ಅಮ್ಮ, ನಾನು ಶಾಲೆಗೆ ಹೋಗಿ ಬರ್ತೇನೆ, ಪ್ರಸಾದ ಕೊಡು. ಮಗು, ಈಗ ತಾನೇ ದುರ್ಗಾ ಮಾತೆಗೆ ಪೂಜೆ ಮಾಡಿದ್ದೇನೆ. ಆ ತಾಯಿ ಆಶೀರ್ವಾದ ಯಾವತ್ತು ನಿನ್ನ ಮೇಲೆ ಸದಾ ಇದ್ದೇ ಇರುತ್ತದೆ. ಮೊದಲು ದೇವರಿಗೆ ನಮಸ್ಕಾರ ಮಾಡು, ನಾನು ಪ್ರಸಾದ ಕೊಡುತ್ತೇನೆ.